ಹಾಯ್ ಫ್ರೆಂಡ್ಸ್, ಇವತ್ತು ಮಶ್ರೂಮ್ ಕರಿ ಮಾಡೋ ವಿಧಾನವನ್ನು ಹೇಳಿಕೊಡ್ತಾ ಇದ್ದೀನಿ. ಮೊದಲು ಚೆನ್ನಾಗಿ ಮಶ್ರೂಮ್ನ ತೊಳ್ಕೊಂಡ್ವಿ. ಚೆನ್ನಾಗಿ ತೊಳೆದಾದ್ಮೇಲೆ ಅದ್ರ ಮೇಲ್ಗಡೆ ಲೇಯರ್ನ ಸಮೇತ ತೆಗ್ದ್ವಿ. ಅದು ಸೇಮ್ ಎಗ್ ಥರನೇ ಕಾಣ್ತಾ ಇತ್ತು. ಇದಕ್ಕೆ ನಾವು ಕಲ್ಲಣಬೆ ಅಂತ ಕರಿತೀವಿ. ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೋಬಾರ್ದು ಅಂತ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಬಟಾಣಿನ ಓವರ್ನೈಟ್ ಸೋಕ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಬೇಯಲಿಕ್ಕೆ. ಈ ರೆಸಿಪಿಗೆ ತೆಂಗಿನಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ತೆಂಗಿನಕಾಯಿ ತುರಿದು ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಅರ್ಧ ಹಿಡಿಗೆ ಹುರಿದ ಕೊತ್ತಂಬರಿ, ಹುರಿದ ಜೀರಿಗೆ, ಹುರಿದ ಓಂಕಾಳು, ಹುರಿದಿರೋ ಮೆಂತೆಕಾಳು, ಹುರಿದಿರೋ ಮೆಣಸಿನ್ಕಾಯಿ, ಇದೆಲ್ಲದನ್ನು ಚೆನ್ನಾಗಿ ರುಬ್ಕೋಬೇಕು. ಇದಕ್ಕೆ ಇವಾಗ ತೆಂಗಿನ ತುರಿ ಹಾಕಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ರುಬ್ಕೋಬೇಕು. ಇದನ್ನು ಈ ಥರ ರೆಡಿ ಆಗುತ್ತೆ. ಬಾಣಲೆಗೆ ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಕಾಳು, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಎಲೆ, ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ತಿದ್ದೀನಿ. ಇವಾಗ ಫ್ರೈ ಮಾಡ್ಕೋಬೇಕು. ಬ್ರೌನ್ ಆಗೋ ತನಕ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಟೊಮೆಟೊನ ಹಾಕಬೇಕು. ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅರಿಶಿನ ಹಾಕಿಬಿಟ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಅಣಬೆನ ಹಾಕಬೇಕು. ಇವಾಗ ಮತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡಿ ಅಣಬೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಅದ್ರ ಜೊತೆ ನಮ್ಮದು ಗ್ರೀನ್ ಪೀಸನ್ನು ಹಾಕ್ತಾಯಿದ್ದೀನಿ ನಾನು ಇದ್ರ ಜೊತೆ ಬೇಯಲಿಕ್ಕೆ. ಇವಾಗ ಆವಾಗಲೇ ರೆಡಿ ಮಾಡಿಟ್ಟಿರೋ ಖಾರದ ಪುಡಿ ತೊಗೊಂಡು ಇದಕ್ಕೆ ಹಾಕ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಯಲಿಕ್ಕೆ ಇಡಬೇಕು. ಸೊ ಇದು ಬೇಯ್ತಾ ಇರ್ತಿದ್ದಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಬೇಯಿಸ್ಬೇಕು. ಇದಕ್ಕೆ ಸ್ವಲ್ಪ ನಾನು ಹುಳಿ ಹಾಕ್ತಿದ್ದೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ನಮ್ಮದು ಖಾರ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಖಾರದ ಪುಡಿ ಮತ್ತೆ ಹಾಕ್ತಿದ್ದೀನಿ. ಇವಾಗ ಶುಂಠಿನ ಜಜ್ಜಿಬಿಟ್ಟು ಇದಕ್ಕೆ ಹಾಕಿಬಿಟ್ಟು ಮತ್ತೆ ಬೇಯಿಸ್ಬೇಕು. ಈ ಥರ ಬರ್ತಿದೆ ನೋಡಿ. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಎಗ್ ಕರಿನೂ ಇದೇ ಥರ ಮಾಡ್ಕೋಬೋದು, ಚಿಕನನ್ನು ಇದೇ ಥರ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ರೆಡಿ ಟು ಸರ್ವ್. ಸೊ ಟೇಸ್ಟ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಬಟ್ ಈ ಮಶ್ರೂಮ್ಗಿಂತ ಬೇರೆ ಮಶ್ರೂಮ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀವು ಟ್ರೈ ಮಾಡಿ ಮನೆಯಲ್ಲಿ.